ಹಾಯ್ ಬೈ, ಹೇಗಿದ್ದೀರಾ? ಹಾಯ್ ಭರತ್, ಹೇಗಿದ್ದೀರಾ? 1,40,000ಕ್ಕೆ ಸ್ಯಾಂಟ್ರೋ 9 ಮಾಡಲು 1 ಲಕ್ಷ ಕೊಟ್ಬಿಡ್ತೀನಿ ಸರ್. 1 ಲಕ್ಷ 1.30 ಮಾಡ್ಬಿಡಿ. ಪ್ರೈಸ್ ನಿಮ್ಗೆ 1,65,000ಕ್ಕೆ ಮಾಡ್ಕೊಡ್ತೀನಿ ಸರ್. 1,65,000ಕ್ಕೆ ಡೀಸೆಲ್ i20 ಸಿಗ್ತಾ ಇದೆ ನೋಡಿ. ಪ್ರೈಸ್ ಬಂದು 1,40,000 ಸರ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಕೇವಲ 60,000. 1,60,000 ರೂಪಾಯಿಗೆ ಸ್ವಿಫ್ಟ್. 2 ಲಕ್ಷಕ್ಕೆ ಡೀಸೆಲ್ ಸ್ವಿಫ್ಟ್ ಇಂಡಿಕಾ ಸಿಂಗಲ್ ಓನರ್ 40,000ಕ್ಕೆ ಸಿಗ್ತಾ ಇದೆ ನೋಡಿ. ಈಗ ಜಸ್ಟ್ 1,30,000 7 ಸೀಟರ್ ಜೈಲೋ ಬರೀ 2 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕೆ ಯೆಲ್ಲೋ ಬೋರ್ಡ್ ಜೈಲೋ ಎರ್ಟಿಗಾ ಡೀಸೆಲ್ ಸಿಂಗಲ್ ಓನರ್ 4.5 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್, ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ 3,95,000. 165 ಸರ್. 1,65,000 ಡೀಸೆಲ್ 4,10,000 ಸಿಂಗಲ್ ಓನರ್ ಸಿಟಿ 2,15,000 ಡೀಸೆಲ್ 7 ಸೀಟರ್ 2,65,000 ಎರ್ಟಿಗಾ ZXi 2012 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 5 lakhs ಸರ್. ಸಿಂಗಲ್ ಓನರ್ ಕಾರ್, ಸಿಂಗಲ್ ಓನರ್ ಪೋಲೋ, ಸಿಂಗಲ್ ಓನರ್ ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ಬ್ರೆಜಾ 13 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ 5.5 ಲಕ್ಷ. 19 ಮಾಡಲ್ ಸಿಂಗಲ್ ಓನರ್ ಆಲ್ಟೋ ಕೇಟನ್ 2,95,000 19 ಮಾಡಲ್ ಸಿಂಗಲ್ ಓನರ್ ಸೆಲೆರಿಯೋ 4 lakhs ನೆಗೋಷಿಯಬಲ್ 2019 ಮಾಡಲ್ ಸಿಂಗಲ್ ಓನರ್ 5,25,000 4,05,000 ಸರ್. 4,05,000 ಗೆ 15 ಮಾಡಲ್ ಡಸ್ಟರ್ ಒಳ್ಳೆ ರೇಟ್ ಆಕ್ಚುಲಿ. ಸಿಂಗಲ್ ಓನರ್ ಸಿಯಾಸ್ ಜಸ್ಟ್ 3,75,000ಕ್ಕೆ 7 ಸೀಟರ್. ಪ್ರೈಸ್ ಬಂದು 5,35,000 ಸರ್. 14ನೇ ಮಾಡಲ್ ಎರ್ಟಿಗಾ ಸರ್. 2014 84,000 ಓಡಿರ್ತಕ್ಕಂಥ VX ಇದು 2014 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 3,75,000 ಸರ್. ಸಿಂಗಲ್ ಓನರ್ ಸರ್. 7 ಸೀಟರ್ ಸರ್. ಪ್ರೈಸ್ ಬಂದು 4,75,000 ಸರ್. 4,75,000 ರೂಪಾಯಿಗೆ 2,30,000 1,40,000 15 ಮಾಡಲ್ ಡೀಸೆಲ್ 5.5 ಲಕ್ಷ ನೆಗೋಷಿಯಬಲ್. ಕೇಳಿ ಒದ್ದಾಡ್ತೀವಿ. 2 ದಿವಸದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ, ಇನ್ನ ಸಿಕ್ಕಾಕೊಂಡು ಹಂಗಲ್ಲ ಕೊಡೋದಿಟ್ಟು ಹೇಳಿದಷ್ಟೇ ಕೊಡ್ಬೇಕಾ ಅಂತಾರೆ. ಅದು ಒಪ್ಪಲ್ಲ. ನಾವೇನ್ ಮಾಡಾಗುತ್ತೆ? 1,45,000 ಮಾಡ್ಕೊಡ್ತೀನಿ ಸರ್. 1,45,000ಕ್ಕೆ ಸ್ಯಾಂಟ್ರೋ 90,000ಕ್ಕೆ ನೋಡಿ ಆಲ್ಟೋ ಸಿಗ್ತಾ ಇದೆ 1,70,000 ಕೇವಲ 2,10,000. 3 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ 18ನೇ ಮಾಡಲು ಅದರಲ್ಲೂ ಸಿಂಗಲ್ ಓನರ್ 19 ಮಾಡಲ್ ಬಲೆನೋ ಡೆಲ್ಟಾ ಸರ್. ಸಿಂಗಲ್ ಓನರ್ 5.5 ಲಕ್ಷ ಫೈನಲ್ ಆಗುತ್ತೆ ಸರ್. 2,25,000ಕ್ಕೆ ಸಿಂಗಲ್ ಓನರ್ ಆಲ್ಟೋ ಸಿಗ್ತಾ ಇದೆ ನೋಡಿ ಆಟೋಮೆಟಿಕ್ 17 ಮಾಡಲು 2,70,000 ಕೊಡ್ತೀನಿ ಸರ್. 4,60,000 ಮಾಡ್ಕೊಳ್ಳೋಣ ಸರ್. ಡೀಸೆಲ್ ವೇರಿಯಂಟ್ ಸಿಗ್ತದೆ ಸಿಂಗಲ್ ಓನರ್ ಟಾಪ್ ಎಂಡ್ ಸರ್. ಇದು 4 ಲಕ್ಷಕ್ಕೆ 2,25,000 ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಓಕೆ 2,10,000 ರೂಪಾಯಿಗೆ ಆಟೋಮೆಟಿಕ್ ಸಿಗ್ತಾ ಇದೆ ನೋಡಿ. 2014 ಸಿಂಗಲ್ ಓನರ್ ಸರ್. ಇದು 2,10,000. ಹೌದು ಸರ್, ಕೊಡಬಹುದು. 1,80,000 ಏನ್ ಹೇಳ್ತೀರಾ ಸರ್? ಪ್ರೈಸ್ ಬಂದು 1,85,000 ಸರ್. 1,85,000 ರೂಪಾಯಿಗೆ CNG ವೆಹಿಕಲ್ 13ನೇ ಮಾಡಲು. ಹೌದು ಸರ್. ಪ್ರೈಸ್ 175 ಸರ್. 1,75,000 ರೂಪಾಯಿಗೆ 13 ಮಾಡಲು ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ 2013 ಸಿಂಗಲ್ ಓನರ್ ಸರ್. 13ನೇ ಮಾಡಲು ಸಿಂಗಲ್ ಓನರ್ ಡೀಸೆಲ್. ಪ್ರೈಸ್ ಬಂದು 2,65,000 ಸರ್. 2,65,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ 2,95,000 ಗೆ ಫೈನಲ್ ಮಾಡ್ಕೊಳ್ಳೋಣ ಸರ್. 2,95,000 ರೂಪಾಯಿಗೆ ಅದರಲ್ಲೂ 16ನೇ ಮಾಡಲ್ ಸಿಂಗಲ್ ಓನರ್ ಅದರಲ್ಲೂ ಆಟೋಮೆಟಿಕ್ ಸರ್. 1.5 ಲಕ್ಷಕ್ಕೆ ಸಿಂಗಲ್ ಓನರ್. ಪ್ರೈಸ್ ಬಂದು 2.5 ಲಕ್ಷ ಸರ್. 2.5 ಲಕ್ಷಕ್ಕೆ ETO ಸಿಗ್ತಾ ಇದೆ ನೋಡಿ. ಅದ್ರ 11ನೇ ಮಾಡಲು 1,25,000 ಗೆ ಮಾಡ್ಕೊಳ್ಳೋಣ ಸರ್. 1,25,000 ರೂಪಾಯಿಗೆ ಸ್ಯಾಂಟ್ರೋ ಆಗುತ್ತೆ ನೋಡಿ ಸರ್. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ನೋಡಿ. 16 ಮಾಡಲ್ ಎಲ್ಲ ಬೋರ್ಡ್. ಹಾಯ್ ಬೈ, ಹೇಗಿದ್ದೀರಾ? ಹಾಯ್ ಭರತ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಹೇಳಿ. ನಾನು ಸೂಪರ್ ಆಗಿದ್ದೀನಿ. NXO ಕಾರ್ಸ್. NXO ಕಾರ್ಸ್ ಅಲ್ಲಿ ಹೊಸ ಮುಖ ಇವರ ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್. ಸರ್ ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಮುಷ್ತಾಕ್ ಅಂತ. ಇಲ್ಲೇ ನಾನು ಬಾಸ್ ರಿಲೇಟಿವ್ಸ್. ಹಾಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಮ್ಯಾನೇಜರ್ ಆಗಿದ್ದಾರೆ ಇಲ್ಲಿ. NXO ಕಾರ್ಸ್ ನ ಮ್ಯಾನೇಜರ್ ಅಂತಾನೆ ಹೇಳ್ಬೋದು. ಇವತ್ತು ಇವ್ರ ಕೈಯಲ್ಲಿ ಕೊಟ್ಟಿದ್ದಕ್ಕೆ ಏನೋ ಗೊತ್ತಿಲ್ಲ, ತುಂಬಾ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಿರೋ ಬೈ ಸ್ವಲ್ಪ ಏನು ಈ ಸಲ ಏನು ಎಲ್ಲ ಕಡಿಮೆ ಕೊಟ್ಟಿದ್ದೀರಾ? ಇಲ್ಲ ಸರ್, ಈಗ ಮಂತ್ ಎಂಡ್ ಅಲ್ವಾ, ಮಂತ್ ಎಂಡ್ ಸ್ಟಾಕ್ ತುಂಬಾ ಬರ್ತಾ ಇದೆ. ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ಅಲ್ಲ, ಸ್ಟಾಕ್ ತುಂಬಾ ಬರ್ತಾ ಇದೆ. ಮತ್ತೆ ಕಸ್ಟಮರ್ಸ್ ಹೇಳ್ತಾ ಇದಾರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡಿ ಅಂತ. ಅದು ನಿಮ್ ಯೂಟ್ಯೂಬ್ ಕಡೆಯಿಂದಾನೇ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡೋಣ ಅಂತ ಕೊಡ್ತಾ ಇದೀವಿ. ಅಲ್ಲ, ಕಡಿಮೆಗೆ ಕಾರ್ ತಗೊಂಡ್ಬರ್ತೀರಾ ಅಲ್ಲ? ಅವ್ರು ಬೆಂಗಳೂರಲ್ಲಿ ಯಾರು ಈ ತರ ಪ್ರೈಸ್ ಕೊಡೋದಿಲ್ಲ. ಹೌದು ಸರ್. ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ಕಸ್ಟಮರ್ ಸ್ವಲ್ಪ ಹೇಳಿ, ಪಾಪ ಅವರು ಅಲ್ಲೇ ಹೋಗಿ ತಗೊಂಡ್ಲಿ. ಇಲ್ಲ ಸರ್, ಹಾಗೇನಿಲ್ಲ. ನಾವು ಏನಿದ್ರೆ ಶೋರೂಮ್ ಎಕ್ಸ್ಚೇಂಜ್ ಅಲ್ಲಿ ತಗೋತೀವಿ ಸರ್ ವೆಹಿಕಲ್ಸ್. ನಾವು ಮಿಡ್ಲ್ ಅಲ್ಲಿ ಡೀಲರ್ಸ್ ಗಳ ಹತ್ರ ಎಲ್ಲ ವ್ಯವಹಾರ ಮಾಡಲ್ಲ. ಏನಿದ್ರು ಶೋರೂಮ್ ಅಲ್ಲಿ ನಾವು ಕ್ಲೀನ್ ಆಗಿ ಒಂದು ವ್ಯವಹಾರ ಮಾಡ್ಕೋತೀವಿ ಸರ್. ಓಕೆ, ಇಲ್ಲಿ ತಗೊಳ್ಳೋದಕ್ಕೂ ಆಚೆ ಕಡೆ ತಗೊಳ್ಳೋದಕ್ಕೂ ಏನು ಡಿಫರೆನ್ಸ್ ಇರುತ್ತೆ? ಏನಕ್ಕೆ ಬರಬೇಕು? ಆಕ್ಚುಲಿ ಸರ್, ನೀವು ಅಲ್ಲಿ ಕರ್ನಾಟಕ ಬಾವುಟ ನೋಡ್ಬೋದು ಸರ್. ಕರ್ನಾಟಕ ಫ್ಲಾಗ್ ಇದೆ. ನಾವು ಕರ್ನಾಟಕ ಸ್ಟೇಟ್ ವೆಹಿಕಲ್ ಬಿಟ್ಟು ಬೇರೆ ಯಾವ ವೆಹಿಕಲ್ ನಾವು ಸೋಲ್ಡ್ ಔಟ್ ಮಾಡಲ್ಲ, ಮೊದಲನೇದಾಗಿ. ಎರಡನೇದಾಗಿ ನಮ್ದು ಇಲ್ಲಿ ಬೇರೆ ಯಾವುದೇ ಒಂದು ಶೋರೂಮ್ ಅಲ್ಲಿ ಹೋದ್ರು ನಿಮ್ಗೆ ಅಲ್ಲಿ ಆಫೀಸ್ ಚಾರ್ಜು, ಇದು ಬೇರೆ ಕಮಿಷನ್ ಚಾರ್ಜ್, ಸೇಲ್ಸ್ ಕಮಿಷನ್,
ಬಟ್ ಹಿಡನ್ ಚಾರ್ಜಸ್ ಯಾವುದೂ ಇಲ್ಲ ಸರ್. ಗ್ರಾಹಕರಿಂದ ಕಂಪನಿಗೆ ನೇರ ಮಾರಾಟ ಸರ್. ಹೌದಾ? ಹಾಗೆ ಇಲ್ಲಿ ಸಾಲ ಸೌಲಭ್ಯನೂ ಇದೆ. ಅಪ್ ಟು 70 to 80%, ಒಬ್ಬೊಬ್ಬರಿಗೆ 90% ಲೋನ್ ಆಗಿದ್ದು ಇದೆ. ಅವ್ರ ಸಿವಿಲ್, ನಮ್ ಕಾರ್ ರೆಕಾರ್ಡ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸರ್. ಅವ್ರ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 100% ಅವರಿಗೆ ಒಂದು ಒಳ್ಳೆ ಲೋನ್ ಆಗುತ್ತೆ. ಕಾರ್ ರೆಕಾರ್ಡ್ಸ್ ಬಗ್ಗೆ ಇವರು ಕನ್ಫರ್ಮೇಶನ್ ಇದೆ, ಇವ್ರಿಗೆ ಡೆಫಿನೆಟ್ ಆಗಿ ನಮ್ಮ ಕಾರ್ ಚೆನ್ನಾಗಿದೆ ಅಂತ. ಬಟ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅನ್ನೋದು ನಿಮಗೆ ಗ್ಯಾರಂಟಿ ಇದ್ರೆ ನೀವು ಬಂದ್ ಗಾಡಿನ ಲೋನ್ ಮುಖಾಂತರ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. 100% ಸರ್. ಅಲ್ವಾ? ಎಲ್ಲಿಗೆ ಬರಬೇಕು ನೆಕ್ಸ್ಟ್ ಕಾರ್ಸ್ಗೆ? NXO ಕಾರ್ ಸರ್. ಇದು ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಅಲ್ಲಿ ಕಾಲೇಜ್ ಕಾಣ್ತಾ ಇದೆ. ನರ್ಸಿಂಗ್ ಕಾಲೇಜು ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್, ನಾಗರಬಾವಿ, ಬ್ಯಾಂಗ್ಳೂರ್ ಸರ್. ನಾಗರಬಾವಿ ನಮ್ಮೂರ ತಿಂಡಿಯಿಂದ ಒಂದು 100 ಮೀಟರ್ ದೂರದಲ್ಲಿ. ಹೌದು ಸರ್. ಒಂದು ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಸರ್. 50 ಮೀಟರ್ ನಾಗರಬಾವಿ ಸರ್ಕಲ್ ಇಂದ ಬರುತ್ತೆ ನಿಮ್ಗೆ. ಗ್ರಾಹಕರಿಂದ ಬಿಸ್ನೆಸ್ ಮ್ಯಾನ್ಸ್ಗೆ, ಗ್ರಾಹಕರಿಂದ ಕಂಪನಿಗೆ ಯಾವುದೇ ಗ್ರಾಹಕರು ಬಂದ್ರೆ ನೇರ ಕಂಪನಿಗೆ ಡೈರೆಕ್ಟ್ ವ್ಯವಹಾರ ನಡೆಯುತ್ತೆ. ನಾವು ಅದರಿಂದ ಸೇಲ್ ರಿಸಿಪ್ಟ್, ಗೇಟ್ ಪಾಸ್ ಎಲ್ಲ ಕೊಡ್ತೀವಿ ಸರ್. ಹಾಗಾಗಿ ವ್ಯವಹಾರ ಚೊಕ್ಕವಾಗಿ ಚಿಕ್ಕದಾಗಿರುತ್ತೆ ಸರ್. ಚೊಕ್ಕವಾಗಿರುತ್ತೆ. ಆಮೇಲೆ ಪ್ರೈಸ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ಹೌದು, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಸರ್. ಇದೊಂದು ಡೀಲರ್ಸ್ ಹಬ್ ಅಂದ್ರೆ ತಪ್ಪಾಗಲ್ಲ ಸರ್. ಯಾಕಂದ್ರೆ ಎಲ್ಲ ಬರೋರು ಇಲ್ಲಿ ಡೀಲರ್ಸ್ ಥ್ರೂಔಟ್ ಕರ್ನಾಟಕ ನಾವು ಸಾಲ ಸೌಲಭ್ಯ ಇದೆ ಸರ್. ಹಾಗಾಗಿ ಡೀಲರ್ಸ್ ಗಳು ನಮ್ಮಲ್ಲಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇದು 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷದಿಂದ ನಡೀತಿರೋ ಸ್ಥಾಪನೆ ಅಲ್ಲ ಸರ್. NXO ಕಾರ್ಸ್ 18-20 ವರ್ಷದಿಂದ ನಡೀತಿರೋ ಸ್ಥಾಪನೆ. ಇಡೀ ಬೆಂಗಳೂರಲ್ಲಿ ಆಲ್ರೆಡಿ ಇವರು ತುಂಬಾನೇ ಫೇಮಸ್ ಆಗಿದ್ದಾರೆ. ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಒಂದು ಚಿಕ್ಕ ಶಾಪ್ ಓಪನ್ ಮಾಡಬೇಕು, ಒಂದು ಕಾರ್ ಡೀಲರ್ ಶಾಪ್ ಓಪನ್ ಮಾಡ್ಬೇಕಂದ್ರೆ ಇಲ್ಲಿಂದ ಗಾಡಿ ತಗೊಂಡು ಹೋಗ್ಬಿಟ್ಟು ನೀವು ನಿಲ್ಸ್ಕೊಂಡು ಒಂದು 10,000 ಮಾರ್ಜಿನ್ ಅಲ್ಲಿ ಮಾರ್ಕೊಬಹುದು. 100% ಸರ್. ಇಲ್ಲಿ ಮೇನ್ ಆಗಿ ಒಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಯಾವುದೇ ವೆಹಿಕಲ್ ಇರಲಿ ಒಳ್ಳೆ ಕಂಡೀಷನ್ ಇರೋ ವೆಹಿಕಲ್ಸ್ ಇರುತ್ತೆ. ಕಸ್ಟಮರ್ ಬರ್ತಾರೆ, ಬಂದ ತಕ್ಷಣ ಅವ್ರಿಗೆ ಡೈರೆಕ್ಟ್ ಆಗಿ ನಾವು ವೆಹಿಕಲ್ಸ್ ಕೊಡಲ್ಲ. ನಮ್ಮಲ್ಲೇ ಮೆಕ್ಯಾನಿಕ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಆದರೂ ಅವರು ಹೊರಗಿನ ಯಾವುದಾದ್ರು ಎಕ್ಸ್ಪರ್ಟ್ಸ್ ಯಾರಾದ್ರು ಬಂದರೆ ಅವರು ಈಸಿಯಾಗಿ ಚೆಕ್ ಮಾಡಿಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೇ ಅವ್ರ ಗಾಡಿಯಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಒಂದು ಸರ್ವಿಸು ನಿಮಗೆ NXO ಕಾರ್ಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ತೀನಿ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಇಲ್ಲಿ ಎಲ್ಲ ಡೀಲರ್ ಪ್ರೈಸಲ್ಲಿ ಕಾರ್ಗಳು ಸಿಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹೇಳಿ ಸರ್. ಐಟನ್ ಮ್ಯಾಗ್ನಾ 2010 ಮಾಡಲು ಸರ್. ಸೆಕೆಂಡ್ ಓನರು. ಪ್ರೈಸ್ ಬಂದು 1,85,000 ಸರ್. 1,85,000ಗೆ i10 ಸಿಗ್ತಾ ಇದೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇರೋದನ್ನ ನೋಡ್ಬೋದು. JK ಟೈರ್ ಇದೆ 4 ಕೂಡ. ಆಮೇಲೆ ಇಂಟೀರಿಯರ್ ಬಂತು ಅಂತ ಆದರೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಮ್ಯಾನ್ಯುಯಲ್ ವೇರಿಯಂಟು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ 1,85,000 ರೂಪಾಯಿಗೆ 11 ಮಾಡಲ್ ಅಲ್ವಾ? ಹೌದು ಸರ್. ಇದು 2009 ಮಾಡಲ್ ಸರ್. ಸ್ಯಾಂಟ್ರೋ. ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಗಾಡಿ ಸಿಗುತ್ತೆ ಸರ್. 1,45,000 ಓನ್ಲಿ. 1,45,000ಕ್ಕೆ 9 ಮಾಡಲು 1,45,000 ಕೊಟ್ಬಿಡೋಣ. ಓಕೆ, ಮಾಡಲ್ ನಿಮಗೆ 6 ಮಾಡಲು ಕೂಡ ಈ ಪ್ರೈಸ್ಗೆ ಹೇಳ್ತಾರೆ. ಅಂಥದ್ರಲ್ಲಿ ನಿಮಗೆ 9 ಮಾಡಲು ಸಿಗ್ತಾ ಇದೆ. ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲು, ಮ್ಯಾಗ್ವಿಲ್ ಬರಲ್ಲ ನಿಮಗೆ. ಲೆದರ್ ಸೀಟ್ಸ್ ನೋಡ್ಬೋದು. ಕಂಪನಿ ಫಿಟೆಡ್ ಸಿಸ್ಟಮ್, ಮ್ಯಾನ್ಯುಯಲ್ ವೇರಿಯಂಟು. ಜಸ್ಟ್ 1,45,000ಕ್ಕೆ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ. ಹಾಗೆ ನಮ್ಮ ಹತ್ರ ಒಂದು ಎರ್ಟಿಗಾ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಎರ್ಟಿಗಾ ZXi ಸರ್. 2012 ಮಾಡಲು ಸಿಂಗಲ್ ಓನರು. ಪ್ರೈಸ್ ಬಂದು 5 lakhs ಸರ್. 5 lakhsಗೆ ಯಾವ ಮಾಡಲು? ಎರ್ಟಿಗಾ ZXi 2012 ಸಿಂಗಲ್ ಓನರ್ ಸರ್. 12 ಮಾಡಲು ಸಿಂಗಲ್ ಓನರ್ 5 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ. ಎರ್ಟಿಗಾ ಸಿಗ್ತಾ ಇದೆ, ಅದರಲ್ಲೂ ZXi ಟಾಪ್ ಎಂಡ್ ಮಾಡಲು. ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರಲ್ಲಿ ಲೆದರ್ ಸೀಟ್ಸ್ ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಜಸ್ಟ್ 5 ಲಕ್ಷಕ್ಕೆ 12ನೇ ಮಾಡಲು ಸಿಂಗಲ್ ಓನರ್ ಎರ್ಟಿಗಾ ಸಿಗುತ್ತೆ ನೋಡಿ, 7 ಸೀಟ್ರು. ಹಾಗೆ ಸ್ವಿಫ್ಟ್ ಇದೆ. ಹೇಳಿ ಸರ್. ಸ್ವಿಫ್ಟ್ LDI ಸರ್, ಡೀಸೆಲ್ ವೇರಿಯಂಟ್. ಇದು 2009 ಮಾಡಲು ಸೆಕೆಂಡ್ ಓನರ್ ಸರ್. ಓಕೆ. ಪ್ರೈಸ್ ಬಂದು ನಿಮಗೆ 2,10,000ಗೆ ಮಾಡ್ಕೊಡ್ಬೋದು ಸರ್. 2,10,000ಕ್ಕೆ. ಓಕೆ, 2,10,000 ಸರ್. ಆಸ್ ಇಟ್ ಈಸ್ ಕಂಡೀಷನ್ 2,10,000ಕ್ಕೆ ಡೀಸೆಲ್ ವೇರಿಯಂಟ್ ವಿತ್ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಸ್ವಿಫ್ಟ್ ಸಿಗುತ್ತೆ ನಿಮಗೆ. ನಿಮ್ಮ ಕಡೆಯಿಂದ ಬಂದ್ರೆ 2 lakhಗೆ ಫೈನಲ್ ಮಾಡೋಣ ಸರ್. 2 ಲಕ್ಷಕ್ಕೆ ಆಗುತ್ತಾ? 2 ಲಕ್ಷಕ್ಕೆ ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಮಾಡೋಣ. ಈ ಗಾಡಿ 2 ಲಕ್ಷಕ್ಕೆ ಆಗುತ್ತೆ ನೋಡಿ. 2015 ಸರ್. ಸೆಕೆಂಡ್ ಓನರ್. ಪ್ರೈಸ್ ಬಂದು 4,05,000 ಸರ್. 4,05,000ಗೆ 15 ಮಾಡಲು ಡಸ್ಟರ್. 4,05,000ಗೆ 15 ಮಾಡಲು ಡಸ್ಟರ್, ಸೆಕೆಂಡ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ಸ್ ಒಳ್ಳೆ ಸುಪೀರಿಯರ್ ಆಗಿದೆ. ಲೆದರ್ ಸೀಟು, ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅದರಲ್ಲೂ 15 ಮಾಡಲು ಡಸ್ಟರ್ ಇಡೀ ಮಾರ್ಕೆಟ್ ಅಲ್ಲೇ ಸಿಗಲ್ಲ ನೋಡಿ. ಹೋಲ್ಸೇಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಈ ಸಲ 4,05,000 ಸಿಗುತ್ತೆ. 5,000 ಏನಕ್ಕೆ ಇಟ್ಕೊಂಡಿದ್ರೆ? 4 ಲಕ್ಷನೇ ಮಾಡಿಸಿ. ಇಲ್ಲ ಸರ್, 4,05,000 ಕೊಟ್ಬಿಡೋಣ. 5,000 ಫೈನಲ್. 5,000 ಬಿಡಲ್ಲ ಸರ್. ಆಯ್ತು, 4,05,000 ಒಳ್ಳೆ ರೇಟ್. ಆಕ್ಚುಲಿ 15 ಮಾಡಿ ಒಳ್ಳೆ ರೇಟ್. ನೆಕ್ಸ್ಟ್ ಎರ್ಟಿಗಾ 2014 ಸೆಕೆಂಡ್ ಓನರ್ ಸರ್. ಪ್ರೈಸ್ ಬಂದು 5,35,000 ಸರ್. 5,35,000ಕ್ಕೆ 14ನೇ ಮಾಡಲ್ ಎರ್ಟಿಗಾ ಸರ್. 2014 ಸೆಕೆಂಡ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಬರೋದಿಲ್ಲ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮಗೆ ರಿಮ್ ವೀಲ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡ್ಬೋದು. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಏನು ಅಪ್ರಾಕ್ಸಿಮೇಟ್ ಏನು ಓಡಿದೆ ಇದು? ಅಪ್ರಾಕ್ಸಿಮೇಟ್ಲಿ 84,000 ಆಗಿದೆ ಸರ್ ಫೈನಲಿ. 84,000 ಓಡಿರ್ತಕ್ಕಂಥ VXi. ಅದರಲ್ಲೂ ನಿಮಗೆ ಎರ್ಟಿಗಾ 4,00,000
5,30,000 5,30,000 ಸರ್. ಓಕೆ 5,30,000 ಫೈನಲ್ ಆಗುತ್ತೆ. ಇದು 2014 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 3,75,000 ಸರ್. 2014ನೇ ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಪ್ರೈಸ್ ಬಂದು 3,75,000. ಅದು ನಿಮ್ಮ NXO ಕಾರ್ನಲ್ಲಿ ಮಾತ್ರ ಸರ್. ಓಕೆ 3,75,000 ಇಡೀ ಮಾರ್ಕೆಟ್ ಅಲ್ಲೇ ನಿಮಗೆ. ಅದರಲ್ಲೂ ಸ್ವಿಫ್ಟ್ ಈ ಮಾಡಲು ಈ ಪ್ರೈಸ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದರಲ್ಲೂ ನೋಡಬಹುದು ಅದು ನ್ಯೂ ಶೇಪ್ ವೆಹಿಕಲ್ ಟೈಪ್ 2 ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲ್. ಇದು ಮ್ಯಾಗ್ ವೀಲ್ ಬರುತ್ತೆ ನಿಮಗೆ, ಫ್ಯಾನ್ಸಿ ಮ್ಯಾಗ್ ವೀಲ್ ಇದೆ. ಇಂಟೀರಿಯರ್ ಅಲ್ಲಿ ಪಯನೀರ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಜಸ್ಟ್ 3,75,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ ನೋಡಿ. ಹಾಗೆ ನೆಕ್ಸ್ಟ್ ಇದೆ ಯಾವುದು ಸರ್? ಮೊಬಿಲಿಯೋ ವೆಹಿಕಲ್ ಸರ್. 2014 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 2014 ಸಿಂಗಲ್ ಓನರ್ 7 ಸೀಟರ್ ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲ್, ಸಿಗೇಟ್ ಇದೆ ಮತ್ತೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮಗೆ. 7 ಸೀಟರ್ 7 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಸೀಟ್ ಎಲ್ಲ ವೇರಿಯಂಟ್ ಆಗಿಲ್ಲ. 14ನೇ ಮಾಡಲು ಸರ್. ಪ್ರೈಸ್ ಬಂದು 4,75,000 ಸರ್. 4,75,000 ರೂಪಾಯಿಗೆ 7 ಸೀಟರ್ ವೆಹಿಕಲ್. ಅದರಲ್ಲೂ 14ನೇ ಮಾಡಲು ಲೋನ್ ಆಗ್ತಕ್ಕಂಥ ವೆಹಿಕಲ್, ಸಿಂಗಲ್ ಓನರ್ ಸರ್. ಅದರಲ್ಲೂ ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಒಂದು ಮಹೀಂದ್ರ ಇದ್ಯಾವುದು? ಇದು ಎಲ್ಲ ಹುಡುಗರಿಗೆ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್. ಜೈಲೋ ವೆಹಿಕಲ್ ಬರೀ 2 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕೆ ಎಲ್ಲೋ ವರ್ಡ್ ಜೈಲೋ, ಅದರಲ್ಲೂ 7 ಸೀಟರ್ ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸರ್. ನೋಡಬಹುದು ಇಂಟೀರಿಯರ್ ಕೂಡ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ನೋಡಬಹುದು 7 ಸೀಟರ್ ವೆಹಿಕಲ್ ಬರುತ್ತೆ. ಒಂದು ಬಾಡಿಗೆ ಹೊಡೆಯೋರಿಗೆ, ಫ್ಯಾಮಿಲಿ ನಡೆಸೋರಿಗೆ ಈ ಗಾಡಿ ಆರಾಮಾಗಿ ತಗೊಬೋದು. ಅದರಲ್ಲೂ 2 ಲಕ್ಷಕ್ಕೆ 7 ಸೀಟರ್ ಸಿಗುತ್ತೆ ನಿಮಗೆ ಲಾಂಗ್ ಹೊಡೆಯೋರಿಗೆ. ಫೈನಲ್ ಅದು 2 lakhs ಸರ್. ಫೈನಲಿ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಫೈನಲ್ ಅಂತ ಹೇಳಿ ಅಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಒಂದು ಫೈನಲಿ 195 ಮಾಡ್ಕೊಡೋಣ ಸರ್. 195 1,95,000 ರೂಪಾಯಿಗೆ ಆಗುತ್ತೆ ನೋಡಿ ಈ ಗಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು 7 ಸೀಟರ್ ವೆಹಿಕಲ್ ಕೂಡ ಇದೆ, ಎರ್ಟಿಗಾ. ಇನ್ನೊಂದು ಎರ್ಟಿಗಾ ಸರ್, VDI. ಇದು 2012 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಓಕೆ ಇದು ಸಿಂಗಲ್ ಓನರ್ ವೆಹಿಕಲ್. ಇದ್ರೂ ಕೂಡ 12 ಮಾಡಲು ಸರ್. ಸಿಂಗಲ್ ಓನರ್. ಪ್ರೈಸ್ ಬಂದು 4,50,000ಗೆ ಮಾಡ್ಕೊಡೋಣ ಸರ್. 4.5 ಲಕ್ಷಕ್ಕೆ ಸಿಂಗಲ್ ಓನರ್ ನೋಡಿ. ಅದರಲ್ಲೂ 7 ಸೀಟರ್ ವೆಹಿಕಲ್ ಎರ್ಟಿಗಾ ಸಿಗ್ತಾ ಇದೆ ನಿಮಗೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟು ಮತ್ತೆ ಕಂಪನಿ ಫಿಟೆಡ್ ಸಿಸ್ಟಮ್, ಟಾಪ್ AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. 4,50,000. 4,50,000ಕ್ಕೆ 2012 ಸಿಂಗಲ್ ಓನರ್ ಸರ್. ಡೀಸೆಲ್ ವೇರಿಯಂಟ್. ಅದರಲ್ಲೂ ಡೀಸೆಲ್ ವೇರಿಯಂಟ್ ಸರ್. VDI ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ ನಿಮಗೆ 4.5 ಲಕ್ಷಕ್ಕೆ. ಅದರಲ್ಲೂ ಸಿಂಗಲ್ ಓನರ್. ನಮ್ಮಲ್ಲಿ ಇನ್ನೊಂದು ಪ್ರತ್ಯೇಕತೆ ಏನ್ ಗೊತ್ತಾ ಸರ್? ನಮ್ಮಲ್ಲಿ ಅಲ್ಲಿ ಕರ್ನಾಟಕ ಫ್ಲಾಗ್ ಕಾಣ್ತಿದೆ ನೋಡಿ ಸರ್. ಬರೀ ಕರ್ನಾಟಕ ಗಾಡಿ ಮಾತ್ರ ಸರ್. ಕರ್ನಾಟಕ ಗಾಡಿ NXO ಕಾರ್ನಲ್ಲಿ ಮಾತ್ರ ಸರ್. ಅಲ್ವಾ? ತುಂಬಾ ಖುಷಿ ಆಗುತ್ತೆ. ಬರೀ ಕರ್ನಾಟಕ ಗಾಡಿಗಳನ್ನ ಮಾತ್ರ ಸೇಲ್ ಮಾಡ್ತಾರೆ ನಮ್ಮ NXO ಕಾರ್ಸ್ ಅಲ್ಲಿ. ಹೌದು ಸರ್. ನಮ್ಮಲ್ಲಿರೋ ಪ್ರತ್ಯೇಕತೆ ಏನಂದ್ರೆ ಬರೀ ಕರ್ನಾಟಕ ವೆಹಿಕಲ್ ಸೇಲ್ ಮಾಡ್ತೀವಿ. ಎರಡನೇದಾಗಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ಮೂರನೇದಾಗಿ ಯಾವುದೇ ಇಲ್ಲಿ ಸೇಲ್ಸ್ ಕಮಿಷನ್, ಆಫೀಸ್ ಕಮಿಷನ್ಸ್ ಯಾವುದೇ ಇರಲ್ಲ. ಡೀಲರ್ಸ್ ಗ್ರಾಹಕರಿಂದ ಕಂಪನಿಗೆ. ಓಕೆ, ಗ್ರಾಹಕರಿಂದ ಕಂಪನಿಗೆ ಸೇಲ್ ಮಾಡ್ತಾರೆ. ಡೀಲರ್ಸ್ ವೆಹಿಕಲ್ ಹಬ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಹೌದೌದು, ಡೀಲರ್ ವೆಹಿಕಲ್ ತುಂಬಾ ಕಡಿಮೆಗೆ ನೀವು ತಗೊಂಡು ಇದನ್ನ ಬಿಸ್ನೆಸ್ ಬೇಕಾದ್ರೆ ಮಾಡ್ಕೊಬಹುದು. ಹಾಗೆ ಫಿಗೋ ಇದೆ. ಫೋರ್ಡ್ ಫಿಗೋ ಸರ್ 2011 ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಆಗಿದೆಯಾ? ಪ್ರೈಸ್ ಬಂದು 1,85,000 ಸರ್. 1,85,000 ಸರ್. ಫೈನಲ್ ಹೇಳಿ, ಯಾಕಂದ್ರೆ ಥರ್ಡ್ ಓನರ್ ಆಗಿದೆ. ಯೋಚನೆ ಮಾಡ್ತಾರೆ. 1,80,000ಗೆ ಮಾಡ್ಕೊಡೋಣ ಸರ್. 1,80,000 ರೂಪಾಯಿಗೆ ಆಗುತ್ತೆ. ಬಾರ್ಗಿನ್ ಇರುತ್ತಾ? 1,80,000 ಫೈನಲ್ ಸರ್. 1,80,000 ಫೈನಲ್ ಅಂತೆ. ಗುಡಿಯ ಟೈರ್ ಇದೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಇಂಟೀರಿಯರ್ ಅಲ್ಲಿ ಕುಶನ್ ಫಿನಿಶ್ ಸೀಟು ಮತ್ತೆ ಡ್ಯುಯಲ್ ಟೋನ್ ಕಲರ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ನಿಮಗೆ. ಈ ಗಾಡಿ ಸ್ವಲ್ಪ ಯುನೀಕ್ ಅಂತಾನೆ ಹೇಳ್ಬೋದು. ಓಡೋಮೀಟರ್ ಜೆನ್ಯೂನ್ ಇದು? ಹೌದು ಸರ್. 35,000 ಅಷ್ಟೇನಾ? ಹೌದು ಸರ್. 39,000 ಸರ್. 35,000 ಓಡೋಮೀಟರ್ ಜೆನ್ಯೂನ್. ಇದು 2018 ಸಿಂಗಲ್ ಓನರ್ ಸರ್. ಕ್ವಿಡ್ ಕ್ಲೈಂಬರ್ ಸರ್. 18ನೇ ಮಾಡಲು ಸಿಂಗಲ್ ಓನರ್ ಕ್ವಿಡ್ ಕ್ಲೈಂಬರ್ ಸರ್. ಟಾಪ್ ಟೈರ್ ಪ್ರೊಫೈಲ್ ನೋಡಿ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಇದು ಮ್ಯಾಗ್ ವೀಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ಬೋದು, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಕ್ವಿಡ್ ಕ್ಲೈಂಬರ್ 1 ಲೀಟರ್ ಇಂಜಿನ್ ಜೊತೆಗೆ ಬರ್ತಕ್ಕಂಥ ವೆಹಿಕಲ್ ಇದು ಕೂಡ. ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ನೋಡ್ಬೋದು. ಅದರಲ್ಲೂ ತುಂಬಾ ವೆಲ್ ಮೇಂಟೈನ್ ಆಗಿದೆ. 18 ಮಾಡಲು ಸಿಂಗಲ್ ಓನರಾ? ಹೌದು ಸರ್. ಸಿಂಗಲ್ ಓನರ್ 2018. ಪ್ರೈಸ್ ಬಂದು 3,10,000. 3 lakhಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ 18ನೇ ಮಾಡಲು, ಅದರಲ್ಲೂ ಸಿಂಗಲ್ ಓನರ್. ಹೌದು ಸರ್, ಮಾಡ್ಕೊಡೋಣ ಸರ್. ಓಕೆ ಸೂಪರ್. ನೆಕ್ಸ್ಟ್ 19 ಮಾಡೆಲ್ ಬಲೆನೋ ಡೆಲ್ಟಾ ಸರ್. ಸಿಂಗಲ್ ಓನರ್. ಪ್ರೈಸ್ ಬಂದು ನಿಮಗೆ 5.5 ಲಕ್ಷ ಫೈನಲ್ ಆಗುತ್ತೆ ಸರ್. 5.5 ಲಕ್ಷಕ್ಕೆ, ಅದರಲ್ಲೂ ಸಿಂಗಲ್ ಓನರ್ 19 ಮಾಡಲ್ ಡೆಲ್ಟಾ ವೇರಿಯಂಟ್ ಬಲೆನೋ ಆಗ್ತಾ ಇದೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ ವೀಲ್ ಬರುತ್ತೆ, ಡೈಮಂಡ್ ಕಟ್ ಫಿನಿಶ್ ಅಲ್ಲಿ. ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಈ ಗಾಡಿಯಲ್ಲಿ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಎಲ್ಲ ಬರ್ತಕ್ಕಂಥದ್ದು. ಇದು ಜಸ್ಟ್ 5.5 ಲಕ್ಷಕ್ಕೆ ಫೈನಲ್ ಕೊಡ್ತಾ ಇದೆ ನೋಡಿ ಸಿಂಗಲ್ ಓನರ್. 2013 ಸಿಂಗಲ್ ಓನರ್ 3,95,000 ಸರ್. ಅದು ನಿಮ್ಮ NXO ಕಾರ್ನಲ್ಲಿ ಮಾತ್ರ. 3,95,000 ರೂಪಾಯಿಗೆ 13ನೇ ಮಾಡೆಲ್ ಡೀಸೆಲ್ ವೆಹಿಕಲ್. ಅದರಲ್ಲೂ ಈಕೋ ಸ್ಪೋರ್ಟು, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಗುಡಿಯ ಟೈರ್ ಇದೆ, ಮ್ಯಾಗ್ ವೀಲ್ ಮಿಸ್ಸಿಂಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ 3,95,000ಕ್ಕೆ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಅದರಲ್ಲಿ ಈಕೋ ಸ್ಪೋರ್ಟ್. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಇದಕ್ಕೆ. 100% ಲೋನ್ ಆಗುತ್ತೆ ಸರ್. ಅಪ್ ಟು 80 to 90% ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಸರ್. ಹಾಗೆ ಒಂದು ಬಲೆನೋ ಕೂಡ ಇದೆ, ಹೇಳಿ ಸರ್.
2019 ಸಿಂಗಲ್ ಓನರ್ ಬಲೆನೋ ಆಲ್ಫಾ ಸರ್. ಪ್ರೈಸ್ ಬಂದು ನಿಮಗೆ 5,25,000 ಸರ್. 5,25,000 ರೂಪಾಯಿಗೆ 5,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್. ಯಾರಾದ್ರೂ 7 ಸೀಟರ್ ವೆಹಿಕಲ್ ಹುಡುಕ್ತಾ ಇದ್ರೆ ಅದು ಕೂಡ ಇದೆ, ಹೇಳಿ ಸರ್. ಯಾರಾದ್ರೂ 7 ಸೀಟರ್ ನೋಡೋದಿದ್ರೆ ಚಾವರ್ಲೆಟ್ ಎಂಜಾಯ್ 7 ಸೀಟರ್ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಅನ್ನೋಕ್ಕೆಲ್ಲ ಒಂದು 80% ಟೈರ್ ಇದೆ. ಆಮೇಲೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. 7 ಸೀಟರ್ ವೆಹಿಕಲ್ ಬರುತ್ತೆ, ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕುಷನ್ ಫಿನಿಶ್ ಸೀಟು, ಆಮೇಲೆ ಕಿಂಗ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಎಷ್ಟು ಕೇಳ್ತೀರಾ ಫೈನಲ್? 7 ಸೀಟರ್ ಸರ್ 3,75,000 ಸರ್. 3,75,000ಕ್ಕೆ ಶೆವಲೆಟ್ ಎಂಜಾಯ್ 7 ಸೀಟರ್ ಆಗುತ್ತೆ ನೋಡಿ. ಸಿಂಗಲ್ ಓನರ್ ಆಲ್ಟೋ ಕೇಟನ್ VXi ಸರ್ 2,25,000 ಸರ್. 2,25,000ಕ್ಕೆ ಸಿಂಗಲ್ ಓನರ್ ಆಲ್ಟೋ ಸಿಗ್ತಾ ಇದೆ ನೋಡಿ. ಹಾಗೆ ಸ್ಯಾಂಟ್ರೋ ಕೂಡ ಇದೆ ವಿತ್ ಕ್ಯಾರಿಯರ್ ಫಿಟ್ಟಿಂಗ್ ಎಲ್ಲ ಆಗಿದೆ. ಸ್ಯಾಂಟ್ರೋ ಜಿಂಗ್ ಸರ್ 2010 1,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 1,85,000 ಫೈನಲ್ ಹೇಳಿ ಬೈ. 180 ಸರ್. 160 1,80,000ಕ್ಕೆ ಫೈನಲ್ ಮಾಡ್ಕೊಡಿ. 170 ಮಾಡಿ. ಇಲ್ಲ ಸರ್ 1,80,000 ಫೈನಲ್ ಸರ್. 1,80,000. ಹಾಗೆ ಆಲ್ಟೋ 2008 ಸರ್ 1,65,000 ಸರ್. 1,65,000. ಓಕೆ ನೆಕ್ಸ್ಟ್ ಅದು 2001 ವ್ಯಾಗನರ್ ಸರ್ 1 ಲಕ್ಷ ಕೊಟ್ಬಿಡ್ತೀನಿ ಸರ್. 1 ಲಕ್ಷ. ಓಕೆ ನೆಕ್ಸ್ಟ್ ಆಟೋಮೆಟಿಕ್ ಆಲ್ಟೋ K10 ಆಟೋಮೆಟಿಕ್ ಹೇಳಿ. ಆಲ್ಟೋ K10 VXi ಸರ್ 2017 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮಗೆ 2,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಮಾಡಿ ಬೈ. 2,70,000 ಕೊಡ್ತೀನಿ ಸರ್. 2,70,000ಕ್ಕೆ ಆಲ್ಟೋ 800 ಅದರಲ್ಲೂ 17 ಮಾಡಲು ಆಟೋಮೆಟಿಕ್ ಆಲ್ಟೋ K10 VXi. ಸ್ವಿಫ್ಟ್ VDI 2014 ಸೆಕೆಂಡ್ ಓನರ್ ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೈರ್ ಕಂಡೀಷನ್ಸ್ ನೋಡಿ ಸರ್, ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿದೆ ಸರ್, ಬ್ರ್ಯಾಂಡ್ ನ್ಯೂ ಆಗಿದೆ ನೋಡಬಹುದು. ಆಮೇಲೆ ರಿಮ್ ವೀಲ್ ಬರುತ್ತೆ, ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಯಾವ ಮಾಡಲ್ ಅಂದ್ರಿ? 2014 ಸೆಕೆಂಡ್ ಓನರ್ ಸರ್. ಸ್ವಿಫ್ಟ್ VDI ಸರ್ ಡೀಸೆಲ್ ವೇರಿಯಂಟ್. ಏನು ಹೇಳ್ತೀರಾ ಪ್ರೈಸ್? ಪ್ರೈಸ್ 4,75,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ಬೋದು. ಫೈನಲ್ ಹೇಳಿ. 4,60,000 ಮಾಡ್ಕೊಳ್ಳೋಣ ಸರ್. 4,60,000ಕ್ಕೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ 2013 ಸಿಂಗಲ್ ಓನರ್ ಸರ್. ZXi ಟಾಪ್ ಎಂಡ್ ಸರ್. ಇದು ಸಿಂಗಲ್ ಓನರಾ? ZXi ಟಾಪ್ ಎಂಡ್ ಸರ್. ಇಂಟೀರಿಯರ್ಸ್ ನೋಡಿ ಸರ್, ತುಂಬಾ ಚೆನ್ನಾಗಿದೆ, ಎಲ್ಲ ABS ಸಿಸ್ಟಮ್ ಎಲ್ಲ ಇದೆ ಸರ್. ZXi ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್, ಅದರಲ್ಲೂ ಟಾಪ್ ಎಂಡ್ ಬರುತ್ತೆ ನಿಮಗೆ. ಡ್ಯೂಯಲ್ ಏರ್ ಬ್ಯಾಗ್ ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಾ ಪ್ರೈಸ್? 4 lakh ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಮಾಡಲು 2013 ಸಿಂಗಲ್ ಓನರ್ ಸರ್. 13ನೇ ಮಾಡಲು ಸಿಂಗಲ್ ಓನರ್ 4 ಲಕ್ಷಕ್ಕೆ ಸ್ವಿಫ್ಟ್ ಸಿಗ್ತಾ ಇದೆ ಟಾಪ್ ಎಂಡ್. 2012 ಸೆಕೆಂಡ್ ಓನರ್ ಸರ್. ಕ್ವಾರ್ಟರ್ ಜೆಟ್ ಇಂಜಿನ್ ಇದು. ಇಂಡಿಕಾ ವಿಸ್ಟಾ. ಪ್ರೈಸ್ ಬಂದು ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಪ್ರೈಸ್ 2,25,000 ಫೈನಲ್ ಮಾಡ್ಕೊಡ್ತೀನಿ. 2,25,000 ಫೈನಲ್ ಹೇಳಿ ಬೈ. 2,25,000 ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಕಡಿಮೆ ಮಾಡಿ. ಕಡಿಮೆ ಇಲ್ಲ 2,45 ಮಾಡ್ಲು 2012 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ ಅದರಲ್ಲಿ ಡೀಸೆಲ್ 2,25,000 ಫೈನಲ್ ಆಗುತ್ತೆ, ಅದರಲ್ಲೂ ಡೀಸೆಲ್. ಇದು ಟಾಟಾನೇ ಸರ್, ಸೇಮ್ ಅಣ್ಣ ತಮ್ಮ ಇದ್ದಂಗೆ. 2016 ಸಿಂಗಲ್ ಓನರು. ಟಾಟಾ ಟಿಯಾಗೋ. ಪ್ರೈಸ್ ಬಂದು ನಿಮಗೆ 4 lakhಗೆ ಫೈನಲ್ ಆಗುತ್ತೆ ಸರ್. 4 ಲಕ್ಷಕ್ಕೆ 16ನೇ ಮಾಡಲ್ ಟಾಟಾ ಟಿಯಾಗೋ. 16ನೇ ಮಾಡಲ್ ಸಿಂಗಲ್ ಓನರ್ ಸರ್. ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್, ತುಂಬಾ ಲಕ್ಸುರಿಯಸ್ ಆಗಿದೆ. ಇಂಟೀರಿಯರ್ಸ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ ನೋಡಿ ಸರ್. ಮಿಡ್ ಸೆಗ್ಮೆಂಟ್ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಮ್ಯಾನ್ಯುವಲ್ ವೇರಿಯಂಟ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಟಾಪ್ ಅಲ್ಲ, ಆಕ್ಚುಲಿ ಮಿಡ್ ವೇರಿಯಂಟ್ ನಿಮಗೆ ಎಲ್ಲ ತರ ಆಪ್ಷನ್ ಬರುತ್ತೆ. ಓನ್ಲಿ ಮ್ಯಾಗ್ವಿಲ್ ಮಾತ್ರ ಮಿಸ್ಸಿಂಗ್ ಬರುತ್ತೆ ನಿಮಗೆ ಈ ಗಾಡಿಗೆ. ಅದರಲ್ಲೂ ಸಿಂಗಲ್ ಓನರ್. 2 ಕ್ವಿಡ್ ಇದೆ ಹೇಳಿ ಬೈ. 2 ಕ್ವಿಡ್ ಆಟೋಮೆಟಿಕ್ ಸರ್. ಇದು 2019 ಸಿಂಗಲ್ ಓನರ್ ಸರ್. 2019 ಸಿಂಗಲ್ ಓನರ್. ಅದು 2019 ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. ಇದು 2016-17 ಸಿಂಗಲ್ ಓನರ್ ಸರ್. ಕ್ವಿಡ್ ಇದು ಸಿಂಗಲ್ ಓನರ್. 2 ಆಟೋಮೆಟಿಕ್ ಸರ್. ಪ್ರೈಸ್ ಇದು 2019 ಬರೀ 72,000 ಕಿಲೋಮೀಟರ್ ಓಡಿದೆ ಸರ್. ಪ್ರೈಸ್ ಬಂದು ನಿಮಗೆ 3,50,000 ಸರ್. 3.5 ಲಕ್ಷಕ್ಕೆ ಆಗುತ್ತೆ ಸಿಂಗಲ್ ಓನರ್. ನೆಕ್ಸ್ಟ್ ಇದು 2,60,000 ಆಗುತ್ತೆ ಸರ್. 16-17 ಮಾಡಲು ಸರ್. 2,60,000 ಸಿಂಗಲ್ ಓನರ್ ಕ್ವಿಡ್ 100% ಆಟೋಮೆಟಿಕ್ ಕೊಟ್ಬಿಡೋಣ ಸರ್. ನಮ್ಮ NXO ಕಾರ್ ಅಲ್ಲಿ ಮಾತ್ರ ಸರ್. ಓಕೆ ಹಾಗೆ ಪೋಲೋ ಕೂಡ ಇದೆ ನೋಡಬಹುದು. ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್ 2015 ಸಿಂಗಲ್ ಓನರ್ ಸರ್. ಬರೀ 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಂಡು. ಇದು ಸಿಂಗಲ್ ಓನರ್ ಪೋಲೋ 5.5 ಲಕ್ಷಕ್ಕೆ. ನೋಡಿ ಸರ್, ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿದೆ ಸರ್, ವೆಲ್ ಮೇಂಟೈನ್ ಆಗಿದೆ ನೋಡಿ. ಮಾಡೆಲ್ ಏನಂದ್ರೆ ಸ್ಟೆಪ್ನಿ ಇದೆ ಸರ್ ಇದರಲ್ಲಿ. ಮಾಡೆಲ್ ಏನಂದ್ರೆ 2015 ಸಿಂಗಲ್ ಓನರ್ ಸರ್. 15ನೇ ಮಾಡಲ್ ಸಿಂಗಲ್ ಓನರ್ 5.5 ಲಕ್ಷಕ್ಕೆ ಇದೆ ನೋಡಿ ಈ ಗಾಡಿ. ಅದರಲ್ಲೂ ಹೈಲೈನ್ ಪೋಲೋ ಸಿಗುತ್ತೆ ನಿಮಗೆ. ಟಾಪ್ ಎಂಡ್ ಮಾಡಲ್ ಬರುತ್ತೆ, ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ನೋಡ್ಬೋದು. ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. 88,000 ಕಿಲೋಮೀಟರ್ ಓಡಿದೆ ಡೀಸೆಲ್ ವೇರಿಯಂಟ್ ಅಲ್ವಾ. ಹಾಗೆ ಇನ್ನೊಂದು ನಿಮಗೆ ವೋಲ್ಕ್ಸ್ವ್ಯಾಗನ್ ಅಲ್ಲಿ ವೆಂಟೋ ನೋಡಬೇಕು ಅಂದ್ರೆ 2012 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 3,65,000 ಓನ್ಲಿ ಸರ್. ಸಿಂಗಲ್ ಓನರ್ 3,65,000ಕ್ಕೆ ಕೊಟ್ಬಿಡೋಣ ಸರ್. ಒಂದು ನೆಗೋಷಿಯಬಲ್ ಮಾಡಿ ಕೊಟ್ಬಿಡೋಣ ನೋಡಿ. 3,45,000 ಫೈನಲ್ ಪ್ರೈಸ್ ಹೇಳ್ಬಿಡಿ. 3,65,000 ಸರ್. ಒಂದು ಫೈನಲ್ ಆಗಿ 3,50,000 ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಆಗುತ್ತೆ. ಮಾಡೆಲ್ ಏನಂದ್ರೆ 2012 ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್. ಓಕೆ 12 ಮಾಡಲು. ನೆಕ್ಸ್ಟ್ ಇದು ಆಟೋಮೆಟಿಕ್ ಸೆಲೆರಿಯೋ ಸರ್. 2014 ಸಿಂಗಲ್ ಓನರ್ ಸರ್. ಬರೀ 3,45,000 ಸರ್. ಇದು 3,45,000 ಸಿಂಗಲ್ ಓನರ್. ಎಸ್ ಸರ್, 100% ಸೆಲೆರಿಯೋ VXi ಸರ್. ಓಕೆ ನೆಕ್ಸ್ಟ್ ಇದು ಪುಟ್ಟಾಣಿ ನ್ಯಾನೋ. ಪುಟಾಣಿ ನ್ಯಾನೋ ಹೇಳಿ.
ಪ್ರೈಸ್ ನೋಡಿದ್ರಿ ಸರ್, ಅಲ್ಲೊಂದು ನ್ಯಾನೋ ನಮ್ಮಲ್ಲಿ 4 ನ್ಯಾನೋ ಇದೆ ಸರ್, ಅದರಲ್ಲಿ 3 ನ್ಯಾನೋ ನೀವು ಅಲ್ಲಿ ನೋಡ್ಕೊಂಡು ಬಂದ್ರಿ. ಇದೊಂದು ಲಾಸ್ಟ್ ಪುಟಾಣಿ ನ್ಯಾನೋ ಇದೆ 2014 ಸಿಂಗಲ್ ಓನರ್, ಬರೀ 1,25,000ಕ್ಕೆ ಕೊಟ್ಬಿಡ್ತೀನಿ, ತಗೊಂಡೋಗಿ ಸರ್. ಸಿಂಗಲ್ ಓನರ್ 1,25,000ಕ್ಕೆ ಪುಟಾಣಿ ನ್ಯಾನೋ ಅಂತಾನೆ ಹೇಳ್ಬೋದು ನೋಡಿ. ಓಕೆ, ಹಾಗೆ ಫಿಯೆಸ್ಟಾ ಇದೆ ಹೇಳಿ. ಫೋರ್ಡ್ ಫಿಯೆಸ್ಟಾ 2012 ಥರ್ಡ್ ಓನರ್ ಸರ್, 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000ಕ್ಕೆ ಡೀಸೆಲ್ ವೇರಿಯಂಟ್, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಆಗ್ತಾ ಇದೆ ನೋಡಿ. ಫೋರ್ಡ್ ಫಿಯೆಸ್ಟಾ ಆಗ್ತಾ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಈವನ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಅವೈಲೇಬಲ್ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. 2,10,000ಕ್ಕೆ ಆಗುತ್ತೆ ನೋಡಿ. ಬ್ರೆಜಾ ಒಂದಿದೆ ನೋಡ್ಬೋದು, ಅದು ಕೂಡ ಡೀಸೆಲ್ ವೇರಿಯಂಟ್ ಬರುತ್ತೆ ಹೇಳಿ. 2018 ಸಿಂಗಲ್ ಓನರ್ ಸರ್, ಬರೀ 7.5 ಲಕ್ಷ ಸರ್. 7.5 ಲಕ್ಷಕ್ಕೆ 18ನೇ ಮಾಡಲ್ ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್ ಬ್ರೆಜಾ ಸಿಗ್ತಾ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಬಿಟೆಡ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ನೋಡ್ಬೋದು. ಜಸ್ಟ್ 7.5 ಲಕ್ಷಕ್ಕೆ ಫೈನಲ್ ಒಂದು ಹೇಳ್ತೀರಾ ಹೆಂಗೆ? ಸರ್ 7,45,000 ಸರ್. 7,45,000 ಫೈನಲ್ ಆಗುತ್ತೆ ನೋಡಿ. ಅದರಲ್ಲೂ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ ನಿಮಗೆ. 17 ಮಾಡಲು ಸಿಂಗಲ್ ಓನರಾ? ಸಿಂಗಲ್ ಓನರ್. 2013 XUV 500 ಸರ್, W6 ಇದು ಸಿಂಗಲ್ ಓನರ್ ಸರ್. ಪ್ರೈಸ್ ಬರೀ 5.5 ಲಕ್ಷ ಸರ್. 5.5 ಲಕ್ಷಕ್ಕೆ ಸಿಂಗಲ್ ಓನರ್ ಡೀಸೆಲ್, 1,04,000 ಜೆನ್ಯೂನ್ ಆಗಿ ಓಡಿದೆ ಸರ್. ಜೆನ್ಯೂನ್ ಕಿಲೋಮೀಟರ್ ಸರ್. ಬೆಸ್ಟ್ ಪ್ರೈಸ್ ಬೇಕು ಅಂತಿದ್ರಲ್ಲ ಸರ್, 2011 ತಗೊಂಡೋಗಿ ಸರ್, ಬರೀ 4,35 ಕೊಡ್ತೀನಿ. 4,35,000 ನೋಡಿ ಈ ಗಾಡಿ. ಬರೀ 22,000 ಕಿಲೋಮೀಟರ್ ಓಡಿದ್ದು ಕ್ವಿಡ್ ಸರ್, 2018 ಸಿಂಗಲ್ ಓನರ್ ಸರ್. 18ನೇ ಮಾಡಲು, ಜಸ್ಟ್ 22,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ ಕ್ವಿಡ್. ಏನ್ ಹೇಳ್ತೀರಾ ಪ್ರೈಸ್? ಜೆನ್ಯೂನ್ ಆಗಿ 22,000 ಕಿಲೋಮೀಟರ್ ಓಡಿದ್ ಸರ್. ಪ್ರೈಸ್ ಬಂದು 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,85,000ಕ್ಕೆ, ಅದರಲ್ಲೂ 18 ಮಾಡಲ್ ಸಿಂಗಲ್ ಓನರ್, 22,000 ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ನೋಡಿ ಈ ಗಾಡಿ. EV ವೆಹಿಕಲ್ ಹುಡುಕ್ತಾ ಇದ್ರೆ ಅದು ಕೂಡ ಇದೆ ನೋಡಿ ಸರ್. ಎಲೆಕ್ಟ್ರಿಕ್ ಗಾಡಿ ನೋಡ್ತಾ ಇರೋರಿಗೆ ಒಂದು ಒಳ್ಳೆ ಬಂಪರ್ ಆಫರ್ ಇದೆ ಸರ್. 1,60,000 ಕೊಡ್ತೀನಿ ಸರ್. 1,60,000ಕ್ಕೆ ಸಿಂಗಲ್ ಓನರ್, ಅದರಲ್ಲೂ 14ನೇ ಮಾಡಲ್ EV ಸಿಗ್ತಾ ಇದೆ. ಲೋನ್ ಆಗುತ್ತಾ? 100% ಲೋನ್ ಆಗುತ್ತೆ ಸರ್. ಇಂಡಿಕಾ 2015 ಸರ್, ಸಿಂಗಲ್ ಓನರ್. ಪ್ರೈಸ್ ಬಂದು ಬರೀ 40,000ಕ್ಕೆ ತಗೊಂಡೋಗಿ ಸರ್. 40,000ಕ್ಕೆ 15ನೇ ಮಾಡಲ್ ನೋಡಿ. ಈ ಗಾಡಿ ಕೂಡ ಈ ಗಾಡಿನೂ ಅಷ್ಟೇ ಸರ್. 2015 40,000 ಕೊಟ್ಬಿಡ್ತೀನಿ ಸರ್. ದುಡಿಯೋರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನಕ್ಸೋಕಾರ ಆಗಲಿ ಸರ್. ಓಕೆ, 40,000 ಯಾವ ಗಾಡಿ ಬೇಕಾದ್ರೆ ತಗೊಳ್ಳಿ. 15ನೇ ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ. ಫೋರ್ಡ್ ಫಿಗೋ ಸರ್, ಡೀಸೆಲ್ ವೇರಿಯಂಟ್ 2010 ಸರ್, 1,85,000 ಸರ್. 1,75,000ಕ್ಕೆ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಸರ್. 1,75,000ಕ್ಕೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಆಗ್ತಾ ಇದೆ. ನೀವು ಆಚೆ ಕಡೆ ಮಣ್ಣು ನೆಲದಲ್ಲಿ ನಿಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ವರಿ ಮಾಡ್ಕೊಳಕ್ ಹೋಗಬೇಡಿ. ಗಾಡಿ ಚೆನ್ನಾಗಿರುತ್ತೆ. ಆಕ್ಚುಲಿ ಏನು ಪಾರ್ಕಿಂಗ್ ಸಮಸ್ಯೆಯಿಂದ ಆಚೆ ಕಡೆ ನಿಲ್ಸ್ಕೊಂಡಿರ್ತಾರೆ. ಹೌದು ಸರ್, ನಮ್ದು ಪಾರ್ಕಿಂಗ್ ಸಮಸ್ಯೆಯಿಂದ ಆಚೆ ಇಟ್ಟಿದ್ವಿ, ಬಿಟ್ರೆ ಮೆಕ್ಯಾನಿಕಲಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಾವು ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಆ ಚಿಲಾಪಿಲಿ ಆಗಿರೋ ವೆಹಿಕಲ್ಸ್ ಯಾವುದು ಕೊಡಲ್ಲ ಸರ್. ಒಳ್ಳೆ ಕಂಡೀಷನ್ಸ್ ಇರೋ ವೆಹಿಕಲ್ನೇ ಕೊಡಬೇಕು. ಯಾಕಂದ್ರೆ ಕಸ್ಟಮರು ಮತ್ತೆ ಅದೇ ಸ್ಪಾಟ್ಗೆ ಹುಡ್ಕೊಂಡು ಬರಬೇಕು. ಅದು ನಮ್ಮ NX ಕಾರು. ಈ ಗಾಡಿ ಕೂಡ ಅವೈಲೇಬಲ್ ಇದೆ. ಆಲ್ಟೋ LX 2007 ಸರ್, 1 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಇನ್ನೊಂಚೂರು ಫೈನಲ್ ಮಾಡ್ಬಿಡಿ. ಸರ್ 90,000ಕ್ಕೆ ತಗೊಂಡೋಗಿ ಸರ್, ನಿಮ್ ಕಡೆಯಿಂದ ಬಂದ್ರೆ ಸರ್. 90,000ಕ್ಕೆ ನೋಡಿ ಆಲ್ಟೋ ಸಿಗ್ತಾ ಇದೆ. ಅದರಲ್ಲೂ 7 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಆಲ್ಟೋ ಸಿಗ್ತಾ ಇದೆ. ನಿಮ್ ಕಡೆಯಿಂದ ಬಂದ್ರೆ ನಿಮ್ ಹೆಸರು ಹೇಳಿದ್ರೆ 90,000ಕ್ಕೆ ಮಾಡ್ಕೊಡ್ತೀನಿ ಸರ್. ಓಕೆ, ಕಾರ್ಸ್ ಗುರು ಕನ್ನಡ ಅಂತ ಹೇಳ್ಕೊಂಡು ಬನ್ನಿ. 90,000ಕ್ಕೆ ಆಗುತ್ತೆ. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಕೂಡ ಅವೈಲೇಬಲ್ ಇದೆ. 2007 ಸರ್, 1,45,000ಕ್ಕೆ ಮಾಡ್ಕೊಡ್ತೀನಿ ಸರ್. 1,45,000ಕ್ಕೆ ಸ್ಯಾಂಟ್ರೋ, ಅದರಲ್ಲೂ ಮ್ಯಾಗ್ವಿಲ್. 2007 ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್. ಸೀಟು ಒಳ್ಳೆ ವೆರೈಟಿ ಆಗಿದೆ ಸರ್. ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನೋಡ್ಬೋದು. ಇಂಟೀರಿಯರ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕೂಡ ತುಂಬಾ ಕಂಡೀಷನಲ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. 1,45,000ಕ್ಕೆ 7 ಮಾಡಲ್ ಸಿಗ್ತಾ ಇದೆ ನೋಡಿ ಸ್ಯಾಂಟ್ರೋ. ಎಲ್ಲ ಗಾಡಿಗೂ ನೀವೇ ಟೈರ್ ಹಾಕ್ಬಿಟ್ಟಿದ್ರೆ ಹೆಂಗೆ? ಎಲ್ಲ ಹೊಸದ ಇದೆ. ಹೌದು ಸರ್, ವಾಶ್ ಮಾಡ್ತೀವಲ್ಲ. i20 2009 ಸರ್, ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಬರೀ 72,000 ಕಿಲೋಮೀಟರ್ ಓಡಿದೆ ಸರ್. 72,000 ಓಡಿದೆ ಡೀಸೆಲ್ ಅಲ್ಲಿ. 72,000 ಓಡಿದೆ ಸರ್. ಓಕೆ, ಡೀಸೆಲ್ ಅಲ್ಲಿ 72,000 ಓಡಿರತಕ್ಕಂಥ ಬ್ಲಾಕ್ i20 ಇದಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥದ್ದು. ಬಾಡಿ ಲೈನ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ಥರ ಕಂಡೀಷನಲ್ಲಿ ಇರ್ಬೋದು ಅಂತ. ಆಮೇಲೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಇದೆ. 70,000 ಜೆನ್ಯೂನ್ ಆಗಿ ಓಡಿದೆ ಈ ಗಾಡಿ. ಸಿಸ್ಟಮ್ ಕಂಪನಿ ಫಿಟೆಡ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಅದರಲ್ಲೂ ಬ್ಲಾಕ್ ಕಲರ್ ಇರ್ತಕ್ಕಂಥ 9 ಮಾಡಲು ಡೀಸೆಲ್. ಏನ್ ಹೇಳ್ತೀರಾ ಸರ್ ಪ್ರೈಸ್? 3,15,000 ಸರ್. 3,15,000. 3,15,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ಬೋದು. 3 ಲಕ್ಷ ಮಾಡಿ. 3 ಲಕ್ಷ ಮಾಡ್ಕೋಣ ಸರ್ ನಿಮ್ ಕಡೆಯಿಂದ ಬಂದ್ರೆ. 3 ಲಕ್ಷಕ್ಕೆ ಆಗುತ್ತೆ ನೋಡಿ. ಅದರಲ್ಲೂ 70,000 ಓಡಿರ್ತಕ್ಕಂಥ ಡೀಸೆಲ್ i20 ಸಿಗ್ತಾ ಇದೆ. ಹಾಗೆ i10 ಮ್ಯಾಗ್ನಾ ಸರ್, 2009 ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ i10 ನೋಡಿ ಇದು. ಅದರಲ್ಲೂ ಡಿಫಾಗರ್, ವೈಪರ್ ಎಲ್ಲ ಬರ್ತಕ್ಕಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಮತ್ತು ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಅದರಲ್ಲೂ ಆಟೋಮೆಟಿಕ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಕೊಟ್ಟು 2,10,000ಗೆ ಕೊಟ್ಬಿಡೋಣ ಸರ್. ಎಷ್ಟು? 2,10,000 ರೂಪಾಯಿ ಆಗುತ್ತೆ. 2,10,000 ಸರ್. ವೆಲ್ ಮೇಂಟೈನ್ ಆಗಿದೆ ಸರ್. ಗಾಡಿ ಒರಿಜಿನಾಲಿಟಿ ಇದೆ. ಓಕೆ, 2,10,000 ರೂಪಾಯಿಗೆ ಆಟೋಮೆಟಿಕ್ ಸಿಗ್ತಾ ಇದೆ ನೋಡಿ. ಅದರಲ್ಲೂ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಪಯನೀರ್ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್. ಲಿವರ್ ಕೂಡ ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ.
ಎಲ್ಲ ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಜಸ್ಟ್ 2,10,000 ಕೊಟ್ಬಿಡೋಣ. 2,10,000. ಹೋಂಡಾ ಸಿಟಿ 2014 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಐವಿಟೆಕ್ ಸಿಂಗಲ್ ಓನರ್ ಹೋಂಡಾ ಸಿಟಿ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಇದರಲ್ಲಿ ಮ್ಯಾಗ್ವಿಲ್ ಮಿಸ್ಸಿಂಗ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಏನು ಹೇಳ್ತೀರಾ ಸರ್ ಪ್ರೈಸ್? ಹೋಂಡಾ ಸಿಟಿ SV ಸರ್, ಪ್ರೈಸ್ ಬಂದು 4,70,000 ಗೆ ಕೊಟ್ಬಿಡೋಣ ಸರ್. 4,70,000 ರೂಪಾಯಿಗೆ ಸಿಂಗಲ್ ಓನರ್. 4,70,000ಕ್ಕೆ ಸಿಂಗಲ್ ಓನರ್ 2014 ಹೋಂಡಾ SV ಸರ್. ಅದರಲ್ಲೂ ಸಿಂಗಲ್ ಓನರ್ ಸಿಟಿ ಸಿಗ್ತಾ ಇದೆ ನೋಡಿ. ಹಾಗೆ i10 ಮ್ಯಾಗ್ನಾ ಸರ್, 2011 ಥರ್ಡ್ ಓನರ್, ಪ್ರೈಸ್ ಬಂದು 2,10,000 ಸರ್. ಇದು 2,10,000. ಹೌದು ಸರ್. ಓಕೆ, ಇದು ಆಸ್ಟರ್ ಸರ್, ಮಾರುತಿ ಸುಜುಕಿ ಆಸ್ಟರ್ 2011 ಸೆಕೆಂಡ್ ಓನರ್, ಪ್ರೈಸ್ ಬಂದು 1,80,000, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ಬೋದು. 1,80,000 11 ಮಾಡಲಾ? ಹೌದು ಸರ್, 2011 ಸೆಕೆಂಡ್ ಓನರ್ ಸರ್. ಹಾಗೆ i10 ಕೂಡ ಇದೆ. i10 ಸ್ಪೋರ್ಟ್ಸ್ ಸರ್, 2010 ಪೆಟ್ರೋಲ್ ಪ್ಲಸ್ CNG ಸರ್. CNG ಬರುತ್ತಾ? ಹೌದು ಸರ್. ಓಕೆ, CNG ಸಮೇತ ಬರುತ್ತೆ ಅಂದರೆ ನೋಡಿ. ಇದರಲ್ಲೂ ನಿಮಗೆ CNG ಬಂತು ಅಂತ 28 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 28ರಿಂದ 30 ಡಿಪೆಂಡ್ಸ್ ಆನ್ ಯುವರ್ ಡ್ರೈವಿಂಗ್ ಸ್ಕಿಲ್. ಏನು ಹೇಳ್ತೀರಾ ಸರ್ ಪ್ರೈಸ್? ಬಂದು 1,85,000 ಸರ್. 1,85,000 ರೂಪಾಯಿಗೆ CNG ವೆಹಿಕಲ್, CNG ವಿತ್ ಪೆಟ್ರೋಲ್ i10 ಸ್ಪೋರ್ಟ್ಸ್ ಸರ್. ಓಕೆ, ನೆಕ್ಸ್ಟ್ ಇದು 2013 ಸರ್, 13ನೇ ಮಾಡಲು. ಹೌದು ಸರ್. ಪ್ರೈಸ್ 175 ಸರ್. 1,75,000 ರೂಪಾಯಿಗೆ 13 ಮಾಡಲು. 13 ಮಾಡಲು ಇಯಾನ್ ಎರಾ ಪ್ಲಸ್ ಸರ್. ಓಕೆ, ಇಯಾನ್. ನೆಕ್ಸ್ಟ್ ಇದು ಪಲ್ಸ್ ವೆಹಿಕಲ್ ಸರ್, ರೆನಾಲ್ಟ್ ಪಲ್ಸ್, ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ 2013 ಸಿಂಗಲ್ ಓನರ್ ಸರ್. 13ನೇ ಮಾಡಲು ಸಿಂಗಲ್ ಓನರ್ ಡೀಸೆಲ್ ಪಲ್ಸ್ RXL ಸರ್. RXL. ಪ್ರೈಸ್ ಬಂದು 2,65,000 ಸರ್. 2,65,000. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಡೀಸೆಲ್ ವೇರಿಯಂಟ್. ಫೈನಲ್ ಹೇಳಿ. 2,60,000 ಮಾಡ್ಕೊಳ್ಳೋಣ ಸರ್. 2.5 ಮಾಡಿ. 2,55 ಸರ್. 2,50 ಮಾಡಿ ಸರ್. ಓಕೆ ಸರ್, ನಿಮ್ ಕಡೆಯಿಂದ ಬಂದ್ರೆ 2,50ಕ್ಕೆ ಮಾಡ್ಕೊಳ್ಳೋಣ ಸರ್. 2.5 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. 2013 ಸಿಂಗಲ್ ಓನರ್ ಪಲ್ಸ್, ಅದರಲ್ಲೂ 13ನೇ ಮಾಡಲು. ನೆಕ್ಸ್ಟ್ ಇದು 2016 ಸರ್, 15-16 ಸಿಂಗಲ್ ಓನರ್, ಆಟೋಮೆಟಿಕ್ ಸರ್. 16 ಮಾಡಲು ಸಿಂಗಲ್ ಓನರ್. ಪ್ರೈಸ್ ಸರ್ ಆಟೋಮೆಟಿಕ್, ಪ್ರೈಸ್ ಬಂದು 3 lakhs ಸರ್. 3 lakhs. 3 ಲಕ್ಷಕ್ಕೆ ಆಟೋಮೆಟಿಕ್, ಅದರಲ್ಲೂ ಸಿಂಗಲ್ ಓನರ್ ವ್ಯಾಗನರ್, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಸೇಲ್ಗಿದೆ ನೋಡಿ. ನೆಕ್ಸ್ಟ್ ಇದು ಪುಟಾಣಿ ನ್ಯಾನೋ ಸರ್. ಬೈಕ್ ತಗೊಳ್ಳೋ ಪ್ರೈಸ್ ಅಲ್ಲೇ ಈ ಮಳೆಗಾಲದಲ್ಲಿ ಒಂದು ಒಳ್ಳೆ ಪುಟಾಣಿ ವೆಹಿಕಲ್, ಪುಟಾಣಿ ಕಾರ್ ತಗೊಂಡು ಒಂದು ಚಿಕ್ಕ ಫ್ಯಾಮಿಲಿ, ಅಥವಾ ಈಗ ತಾನೇ ಮದುವೆ ಆಗಿರ್ತೀರಾ, ನಿಮ್ಮ ಹತ್ರ ಬಜೆಟ್ ತುಂಬಾ ಕಡಿಮೆ ಇರುತ್ತೆ ಅಂತವ್ರಿಗೆ ಒಂದು ಫ್ಯಾಮಿಲಿ ಕಾರ್ ಬೇಕು ಅಂತ ಹೇಳೋರಿಗೆ ಪರ್ಪಲ್ ಕಲರ್ ಸರ್, ತುಂಬಾ ಚೆನ್ನಾಗಿದೆ. 2014 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 1,50,000 ಸರ್. 1.5 ಲಕ್ಷಕ್ಕೆ ಸಿಂಗಲ್ ಓನರ್ ಸರ್. ಕಡಿಮೆ ಮಾಡಿ ಸರ್, 1,40,000 ಮಾಡಿ. ಇಲ್ಲ ಸರ್, 1,50,000 ಫೈನಲ್ ಆಗಿದೆ ಸರ್. ಸರ್ 1,40,000 ಆಗುತ್ತೆ ಸರ್. 14 ಮಾಡ್ಲತ್ತಾನೆ. 2014 ಸಿಂಗಲ್ ಓನರ್ ಸರ್. ಕಲರ್ ನೋಡಿ ಸರ್, ಇದು ಲೇಡೀಸ್ ಫೇವರೇಟ್ ಕಲರ್ಸ್ ಪರ್ಪಲ್ ಸರ್. ಓಕೆ, 1.5 ಲಕ್ಷಕ್ಕೆ ಆಗುತ್ತೆ ನೋಡಿ ಸಿಂಗಲ್ ಓನರ್. ನೆಕ್ಸ್ಟ್ ಇದು ETS 2011 ಸರ್. ಪ್ರೈಸ್ ಬಂದು 2.5 ಲಕ್ಷ ಸರ್. 2.5 ಲಕ್ಷಕ್ಕೆ ETS ಸಿಗ್ತಾ ಇದೆ ನೋಡಿ. ಅದ್ರ 11ನೇ ಮಾಡಲು ಸರ್. ತುಂಬಾ ಜೆನ್ಯೂನ್ ಆಗಿದೆ ಸರ್. ಮೀಟರ್ ಯಾವ್ದು ಟ್ಯಾಂಪರಿಂಗ್ ಯಾವ್ದು ಆಗಿಲ್ಲ, ಜೆನ್ಯೂನ್ ಮೀಟರ್. ಹೌದು ಸರ್. ಟೈರ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ನೋಡಬಹುದು. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ 2005 ಸ್ಯಾಂಟ್ರೋ ಸರ್. 1,25,000 ಗೆ ಮಾಡ್ಕೊಳ್ಳೋಣ ಸರ್. 1,25,000 ರೂಪಾಯಿಗೆ ಸ್ಯಾಂಟ್ರೋ ಆಗುತ್ತೆ ನೋಡಿ. ಹಾಗೆ SX4 ಹೇಳಿ. 2010 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮಗೆ ಬರೀ 2,10,000 ಸರ್. 2,10,000 ರೂಪಾಯಿಗೆ SX4, ಅದರಲ್ಲೂ ಟಾಪ್ ಎಂಡ್ ಮಾಡಲು ZXi ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಅದರಲ್ಲೂ ನೆಕ್ಸ್ಟ್ ಕಾರ್ ಸ್ವಲ್ಪ ಕಡಿಮೆಲೇ ಪ್ರೈಸ್ ಇಟ್ಟಿರ್ತಾರೆ. ಅದರಲ್ಲೂ ಬಾರ್ಗಿನ ಒಂದು 5,000 ಮಾಡೇ ಮಾಡ್ತಾರೆ. ತಲೆ ಕೆಡಿಸ್ಕೊಂಬೇಡಿ, ಬನ್ನಿ ಅಷ್ಟೇ. ಹಾಗೆ ಎಲ್ಲೋ ಬೋರ್ಡ್ ಹುಡುಕೋರಿಗೆ ಎಲ್ಲೋ ಬೋರ್ಡ್ ಕೂಡ ಇದೆ. ಹೇಳಿ ಸರ್. ಸೋಲ್ಡ್ ಆಗಿದೆ ಸರ್. ಸೋಲ್ಡಾ? ನೆಕ್ಸ್ಟ್ ಇದು ಇಕೋ ಸ್ಪಾಟ್ ಸರ್. 2014. ಇದು ಕಸ್ಟಮರ್ ಬಂದು ಮ್ಯಾಗ್ವೀಲ್ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿಸ್ಟಮ್ಸ್ ಎಲ್ಲ ಒಳ್ಳೆ ಅಪ್ಡೇಟ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಇಂಟೀರಿಯರ್ ಅಲ್ಲಿ ಫ್ಲೋಟಿಂಗ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್. 2014 ಸೆಕೆಂಡ್ ಓನರ್ ಸರ್. ಪ್ರೈಸ್ ಬಂದು 4,10,000 ಸರ್. ಅದು ನಿಮ್ಮ NXO ಕಾರ್ ನಲ್ಲಿ ಮಾತ್ರ ಸರ್. 4,10,000 ರೂಪಾಯಿಗೆ ಈಕೋ ಸ್ಪೋರ್ಟ್, ಅದರಲ್ಲೂ 14 ಮಾಡಲು ವಿತ್ ಮ್ಯಾಗ್ವೀಲ್ ಡೀಸೆಲ್ 100% ಸರ್. 2019 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ನಿಮಗೆ 4 ಲಕ್ಷ ಸರ್. ಫೈನಲಿ 4 ಲಕ್ಷಕ್ಕೆ 19ನೇ ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 72,000 ಕಿಲೋಮೀಟರ್ ಓಡಿದೆ ಸರ್. ಸಿಂಗಲ್ ಓನರ್. ಓಕೆ, ಎಷ್ಟು ಓಡಿದೆ? 72,000 ಕಿಲೋಮೀಟರ್ ಓಡಿದೆ. 72,000. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ನೋಡಬಹುದು. ಮ್ಯಾಗ್ವೀಲ್ ಬರೋದಿಲ್ಲ, ರಿಮ್ ವೀಲ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಅದರಲ್ಲೂ 19 ಮಾಡಲ್ ಒಳ್ಳೆ ಪ್ರೈಸ್ ಇದೆ ನೋಡಿ. ನೆಕ್ಸ್ಟ್ ಸಿಯಾಜು 2015 ಸಿಂಗಲ್ ಓನರ್ ಸರ್. ಡೀಸೆಲ್ ವೇರಿಯಂಟ್ ಇದು. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಪ್ರೈಸ್ ಬಂದು ನಿಮಗೆ 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 5.5 ಲಕ್ಷಕ್ಕೆ ಆಗುತ್ತಾ? 5.5 ಲಕ್ಷಕ್ಕೆ ಆಗುತ್ತೆ ಸರ್. ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್ ನೀವು. ಫುಲ್ ಆಪ್ಷನ್ ಸರ್. VDI ಪ್ಲಸ್ ಸರ್. ಇದು VDI ಪ್ಲಸ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮತ್ತು ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡ್ಬೋದು.
ಕೀ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ ಮಿಸ್ಸಿಂಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ ನಿಮಗೆ. VDI VDI ಪ್ಲಸ್ ಓಕೆ. 2015 ಸಿಂಗಲ್ ಓನರು 5.5 ಲಕ್ಷ ಸರ್. 5.5 ಲಕ್ಷ 5.5 ಲಕ್ಷ ಜಾಸ್ತಿ ಆಯಿತು, ಸ್ವಲ್ಪ ಕಡಿಮೆ ಮಾಡಿ. ಇಲ್ಲ ಸರ್ 5.5 ಲಕ್ಷ ಸರ್. 5,49,000 ಸರ್ ನಿಮಗೋಸ್ಕರ. 1,000 ಬಿಡ್ತಾ ಇದ್ದಾರೆ. 5,49,000. ಹಾಂ, ಸ್ವಿಫ್ಟ್ VXI ಸರ್ 2009 ಸರ್ 1,60,000 ಸರ್. 1,60,000 ರೂಪಾಯಿಗೆ 1,60,000ಕ್ಕೆ ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್ ಕೊಡ್ತಾ ಇದೀವಿ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಸಿಗುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಬ್ರ್ಯಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. 4 ಕೂಡ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಪೈನರ್ ಸಿಸ್ಟಮ್, ಸೋನಿ ಸಿಸ್ಟಮ್ ಬರುತ್ತೆ, ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಹಾಂ, ನೆಕ್ಸ್ಟ್ ಇದು ಪುಟಾಣಿ ನ್ಯಾನೋ ಸರ್. ಬಡವರಿಗೆ ಒಂದು ಬದುಕಲಿಕ್ಕೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಆಸ್ ಇಟ್ ಈಸ್ ಸರ್ 2011 60,000ಕ್ಕೆ ತಗೊಂಡೋಗಿ ಸರ್. 60,000ಕ್ಕೆ 2011 ಮಾಡಲ್ ಸಿಗುತ್ತೆ ನೋಡಿ. ನೆಕ್ಸ್ಟ್ ಇದು 2014 ಸಿಂಗಲ್ ಓನರ್ ಸರ್. 1,45,000 ಸರ್. 1,45,000. 1,45,000 1,40,000ಕ್ಕೆ ಮಾಡಿ. 14 ಸಿಂಗಲ್ ಓನರ್. 14 ಸಿಂಗಲ್ ಓನರ್. ನ್ಯಾನೋ ಟ್ವಿಸ್ಟ್ 1,45,000. 40,000 ಸರ್. 1,30,000 ಮಾಡಿ. 1,35,000 ಮಾಡ್ಕೊಡೋಣ ಸರ್. 1,30,000 ಮಾಡಿ. ಆಯ್ತು ಸರ್. 1,30,000 ನಿಮ್ಮ ಕಡೆಯಿಂದ ಬಂದ್ರೆ ಸರ್. 1,30,000 ಯಾಕಂದ್ರೆ ಅವರು ಬಡವರು ಅಂತ ತುಂಬಾ ಸಲ ಯೂಸ್ ಮಾಡಿದ್ರು. ಸೊ ಬಡವರಿಗೆ ಒಳ್ಳೇದಾಗ್ಲಿ ಅಂತ 1,30,000. ಓಕೆ. ಟಾಟಾ ಜೆಸ್ಟ್ 2016 ಸರ್. ಪ್ರೈಸ್ ಬಂದು ನಿಮಗೆ 2,10,000ಗೆ ಮಾಡ್ಕೊಡೋಣ ಸರ್. 2,10,000 ರೂಪಾಯಿಗೆ, ಅದರಲ್ಲೂ 16 ಮಾಡಲು ಎಲ್ಲೋ ಬೋರ್ಡ್ ಸಿಗ್ತಾ ಇದೆ ನೋಡಿ. ಎಲ್ಲೋ ಬೋರ್ಡ್ ಸಿಗ್ತಾ ಇದೆ ಸರ್. ದುಡ್ಕೊಂಡು ತಿನ್ನೋರಿಗೆ NXO ಕಾರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಅಂದ್ರೆ ಆಗ್ಲಿ ಸರ್. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ನೋಡಿ. 16 ಮಾಡಲ್ ಎಲ್ಲೋ ಬೋರ್ಡ್ ಫೋರ್ಡ್ ಐಕಾನ್ ಸರ್ 2010. ಪ್ರೈಸ್ ಬಂದು 1,40,000 ಸರ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 1,30,000 ಮಾಡ್ಬಿಡಿ. ಇಲ್ಲ ಸರ್ 1,40,000 ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಆಯ್ತು, 1,40,000. ಆಕ್ಚುಲಿ ಐಕಾನ್ಗೆ ರೇಟ್ ಇದೆ, ಯಾಕಂದ್ರೆ ಪವರ್ಫುಲ್ ವೆಹಿಕಲ್, ಗಾಡಿ ಕೂಡ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು. ಧೂಳು ಇದ್ದಿದೆ ಅಷ್ಟೇ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ, ಮ್ಯಾಗ್ವಿಲ್ ಬರೋದಿಲ್ಲ, ಮಿಸ್ಸಿಂಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡ್ಬೋದು. ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ. ಈ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 2010 ಪ್ರೈಸ್ 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,40,000 ವಿತ್ FC ಎಲ್ಲ ಸಿಗುತ್ತೆ ನಿಮಗೆ ಹೊಸದಾಗಿ. ನೆಕ್ಸ್ಟ್ SX4 ಸರ್. ಇದು 2009 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ZXi ಟಾಪ್ ಎಂಡ್ ಸರ್. ಇದು ಟೈರ್ ಎಲ್ಲ ಹೊಸದಿದೆ, ಮ್ಯಾಗ್ವಿಲ್ ಬರುತ್ತೆ. ಏನ್ ಹೇಳ್ತೀರಾ? ಪ್ರೈಸ್ ಬಂದು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. 2 ಲಕ್ಷಕ್ಕೆ ಆಗುತ್ತೆ. 2 ಲಕ್ಷ ಫೈನಲ್ ಮಾಡ್ಕೊಡೋಣ. ಮಾರುತಿ ಸುಜುಕಿ SX4 ಸಿಗುತ್ತೆ ನಿಮಗೆ. ಅದರಲ್ಲೂ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಫೈನಲ್ ಇಲ್ಲೇ ಹೇಳ್ಬಿಡಿ. ಆಯ್ತು, 1,90,000ಕ್ಕೆ ಮಾಡ್ಕೊಡ್ತೀನಿ ಸರ್. 1,90,000 ಆಗುತ್ತೆ. ಓಕೆ. ಹಾಗೆ i20 ಕೂಡ ಇದೆ. 2010-11 ಸರ್. ವೆಹಿಕಲ್ಸ್ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್. ಪ್ರೈಸ್ ನಿಮಗೆ 1,65,000ಕ್ಕೆ ಮಾಡ್ಕೊಡ್ತೀನಿ ಸರ್. 1,65,000ಕ್ಕೆ ಡೀಸೆಲ್ i20 ಸಿಗ್ತಾ ಇದೆ ನೋಡಿ. ಇಡೀ ಮಾರ್ಕೆಟ್ ಹುಡುಕಿದ್ರೆ ಸಿಗೋದಿಲ್ಲ. ಅದರಲ್ಲೂ 11 ಮಾಡಲು i10 ಕೂಡ ಇದೆ. ಹೇಳಿ ಸರ್. i10 ಸ್ಪೋರ್ಟ್ಸ್ 2013 ಸೆಕೆಂಡ್ ಓನರ್. 13ನೇ ಮಾಡಲ್ i10. 13ನೇ ಮಾಡಲು ಸೆಕೆಂಡ್ ಓನರ್. ಓಕೆ. i10 ಸ್ಪೋರ್ಟ್ಸ್ ಪ್ರೈಸ್ ಬಂದು ನಿಮಗೆ 2,45,000ಕ್ಕೆ ಮಾಡ್ಕೊಡ್ತೀನಿ ಸರ್. 2,45,000 ರೂಪಾಯಿಗೆ i10 ಸ್ಪೋರ್ಟ್ಸ್ 14 ಮಾಡಲ. 13 ಮಾಡಲು ಸರ್. ಸೆಕೆಂಡ್ ಓನರ್. 13 ಮಾಡಲು ಸೆಕೆಂಡ್ ಓನರ್ ಲೋನ್ ಆಗುತ್ತೆ. ಹೌದು ಸರ್. ಹಾಗೆ ಆಲ್ಟೋ K10 VXi ಸರ್ 2019 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 19 ಮಾಡಲು. 2019 ಸಿಂಗಲ್ ಓನರ್ ಆಲ್ಟೋ K10 VXi ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ಸ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಬಹುದು. ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಆಲ್ಟೋ K10 ಬರುತ್ತೆ ನಿಮಗೆ. 1000cc ಇಂಜಿನ್. ಪ್ರೈಸ್ 2,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,95,000 ರೂಪಾಯಿಗೆ, ಅದರಲ್ಲೂ 18 ಮಾಡಲು. ಸಾರಿ 19 ಮಾಡಲ್ ಸಿಂಗಲ್ ಓನರ್ ಸರ್. 19 ಮಾಡಲ್ ಸಿಂಗಲ್ ಓನರ್. ಇನ್ನು ಚೂರು ಕಡಿಮೆ ಮಾಡಿ ಸರ್. 1,93,000 ಮಾಡ್ಕೊಡ್ತೀನಿ ಸರ್. 1,93,000. 1,90,000 ಮಾಡ್ಕೊಡ್ತೀನಿ ಸರ್. 1,90,000 ರೂಪಾಯಿಗೆ ಆಗ್ತಾ ಇದೆ. 19 ಮಾಡಲು ನೋಡಿ. ಇದು ವ್ಯಾಗನರ್ 2012 ಥರ್ಡ್ ಓನರ್ ಸರ್. 12 ಮಾಡಲು ಥರ್ಡ್ ಓನರ್. 12 ಮಾಡಲು ಥರ್ಡ್ ಓನರ್. 2,30,000ಗೆ ಮಾಡ್ಕೊಡೋಣ ಸರ್. 2,30,000ಕ್ಕೆ ಆಗುತ್ತೆ. ಫೈನಲ್ ಮಾಡಿ ಸರ್. 2,30,000 ಸರ್. ಮಾಡಿ ಸ್ವಲ್ಪ 2,10,000 ಮಾಡಿ. ಇಲ್ಲ ಸರ್ 2,50,000 ಆ್ಯಕ್ಚುಲಿ ಪ್ರೈಸ್. ಹೌದಾ? 2,30,000 ಆಗುತ್ತೆ ನೋಡಿ. 2.5. ಆ್ಯಕ್ಚುಲಿ ನಾನು ಎಲ್ಲ ಕಡಿಮೆ ಮಾಡಿಸ್ತಾ ಇದ್ದೀನಿ. ಓನರ್ ಇದ್ರೆ ಅಷ್ಟಕ್ಕೂ ಬಿಡ್ತಾ ಇರಲಿಲ್ವೇನೋ. ಆಯಿತು. ಹಾಗೆ ನೆಕ್ಸ್ಟ್ ಒಂದು ಕ್ವಾಂಟೋ ಇದೆ. 2012 ಕ್ವಾಂಟೋ, ಮಹೇಂದ್ರ ಕ್ವಾಂಟೋ. ಪ್ರೈಸ್ ಬಂದು ನಿಮಗೆ 2,75,000ಗೆ 7 ಸೀಟರ್ ವೆಹಿಕಲ್ ತಗೊಂಡು ಹೋಗ್ಬೋದು. ಮಾಡಲು 2012 ಮಹೇಂದ್ರ ಕ್ವಾಂಟೋ 7 ಸೀಟರ್ ವೆಹಿಕಲ್. ಇಂಟೀರಿಯರ್ ಟೈರ್ ಕಂಡೀಷನ್ಸ್ ಎಲ್ಲ ತುಂಬಾ ಒಳ್ಳೆದಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ ಇದೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ನಾವೊಂದು ಪ್ರೈಸ್ ಕೇಳ್ತೀನಿ 2,60,000. ಇಲ್ಲ ಸರ್ 2,65,000ಕ್ಕೆ ಮಾಡ್ಕೊಡ್ತೀನಿ ಸರ್. 2,65,000ಕ್ಕೆ 12 ಮಾಡಲ್ ಸಿಗ್ತಾ ಇದೆ, ಅದರಲ್ಲೂ ಡೀಸೆಲ್ ಅಲ್ವಾ? ಹೌದು. ಓಕೆ, ನೆಕ್ಸ್ಟ್ ಇದು ಸಿಟಿ 2009 ಸಿಂಗಲ್ ಓನರ್ ಸರ್. ಹೋಂಡಾ ಸಿಟಿ ಐವಿಟೆಕ್ ವೆಲ್ ಮೇಂಟೈನ್ಡ್ ಆಗಿದೆ ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು.
ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಆಯಿಲು. ನಿಮಗೆ ರಿಮ್ ವೀಲ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿ ಕಾಣುತ್ತೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ನೋಡ್ಬೋದು. ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿದೆ, ಗಾಡಿ ಮಾತ್ರ ತುಂಬ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ. ಇದರಲ್ಲಿ ಮ್ಯಾಗ್ವಿಲ್ ಒಂದು ಮಿಸ್ ಬರುತ್ತೆ, ಅದರಲ್ಲಿ ಸೆಕೆಂಡ್ ಸಿಂಗಲ್ ಓನರ್ ಸಿಗುತ್ತೆ ನಿಮಗೆ. ಪ್ರೈಸು 2009 ಸಿಂಗಲ್ ಓನರು 2,25,000 ಸರ್. 2,10 ಮಾಡಿ, 2,15,000 ಮಾಡ್ಕೊಡ್ತೀನಿ ಸರ್. 2,10 ಮಾಡಿ ಸರ್, 2,15 ಮಾಡ್ಕೊಳ್ಳೋಣ ಸರ್. 2,15,000 ರೂಪಾಯಿಗೆ ಆಗುತ್ತೆ ನೋಡಿ. ಅದರಲ್ಲೂ ಸಿಂಗಲ್ ಓನರು ಸಿಟಿ ಸಿಗ್ತಾ ಇದೆ ನಿಮಗೆ. ಆ್ಯಕ್ಚುಲ್ ತುಂಬ ಚೆನ್ನಾಗಿದೆ ಗಾಡಿ, ನನಗಂತೂ ಓವರ್ ಆಲ್ ಲುಕ್ಕಲ್ಲೇ ತುಂಬ ಫಿದಾ ಆಗೋದೆ. ಆ್ಯಕ್ಚುಲಿ ನೀವು ಬಂದ್ರೂ ಬಿಡಲ್ಲ ಗಾಡಿನ, ಅಂಥ ಗಾಡಿ ಚೆನ್ನಾಗಿದೆ ಗಾಡಿ.